ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್ ಅಂತೇಳಿ ಈ ಸಲದ KS 384 ಪೋಸ್ಟಲ್ಲಿ ನಾನು ಕೂಡ ಇಂಟರ್ವ್ಯೂ ಕೊಟ್ಟಿದ್ದೇನೆ. ಸೊ ನಿಮಗೆ ಏನಂದರೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನ್ಯೂ ನೋಟಿಫಿಕೇಶನ್ ಅರೌಂಡ್ 400+ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಅಂತೇಳಿ ನ್ಯೂಸಲ್ಲಿ ನೀವು ನೋಡ್ತಾ ಇದ್ದೀರಾ, ಮತ್ತು ಟೆಲಿಗ್ರಾಮಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ವಿರಾಟ್ 250 ಪ್ರೋಗ್ರಾಮ್ನ ನಾವು ಲಾಂಚ್ ಮಾಡಿದ್ದೇವೆ. ಈ ಒಂದು ಪ್ರೋಗ್ರಾಮ್ನ ಉದ್ದೇಶ ಏನಂದರೆ, ನೆಕ್ಸ್ಟ್ ಬರೋ ನೋಟಿಫಿಕೇಶನಲ್ಲಿ ಪ್ರಿಲಿಮ್ಸಲ್ಲಿ ಔಟ್ ಆಫ್ 400 ಟೋಟಲ್ ಮಾರ್ಕ್ಸಲ್ಲಿ 250 ಸ್ಕೋರ್ ಮಾಡಿದರೆ ನೀವು ಸೇಫ್ ಆಗಿ ಏನು ಗೊತ್ತಾ ಮೇನ್ಸ್ ಬರಿಬೋದು, ಅಂದರೆ ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ಬೋದು. ಸೊ ಆ ಪ್ರಿಲಿಮ್ಸ್ ಕ್ವಾಲಿಫೈ ಆಗಬೇಕಂದ್ರೆ ಇದಕ್ಕೊಂದು ತನ್ನದೇ ಆದ ಒಂದು ಪ್ರಿಪ್ರೇಷನ್ ಬೇಕು. ಇದರಲ್ಲಿ ಪ್ರಮುಖವಾಗಿ 3 ಮಾನದಂಡಗಳು ಇರ್ತವೆ ಪಾಸ್ ಆಗಬೇಕಂತೆ. ಒಂದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀಟಾಗಿ ನೋಡಬೇಕು. ಬೇಸಿಕ್ಸ್ ಬುಕ್ಸ್ ಇದೆಯಲ್ಲ ಅದನ್ನು ನೀಟಾಗಿ ನಾವು ಏನು ಗೊತ್ತಾ ಓದ್ಕೊಂಡು ಹೋಗಬೇಕು. ಅದಾದಮೇಲೆ ಏನಂದರೆ ಕರೆಂಟ್ ಅಫೇರ್ನ ನಾವು ಏನು ಗೊತ್ತಾ ಫುಲ್ಲಿ ಥರವಾಗಿ ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ಈ 3 ಪಿಲ್ಲರ್ ಇದ್ದಾವೆ ಪ್ರಿಲಿಮ್ಸ್ ಪ್ರಿಪ್ರೇಷನ್ಗೆ. ಅದರಲ್ಲಿ ನಾನು ಯಾವ ಪಿಲ್ಲರ್ನ ಈ ಒಂದು ಚರ್ಚೆಯಲ್ಲಿ ತೊಗೊಂಡಿದ್ದೇನೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತೊಗೊಂಡಿದ್ದೇನೆ. ಯಾವ ಒಂದು ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂದರೆ ಫ್ರೆಂಡ್ಸ್ 106 ಅದೇನು ಗಜೆಟೆಡ್ ಪ್ರೊಫೆಷನರ್ 2020 ನಡೆದಿತ್ತಲ್ಲ, ಅದನ್ನು ನಾನು ಪೇಪರ್ 1ನಲ್ಲಿ 10 ಕ್ವಶನ್ಸ್ನ ಈ ಒಂದು ಸರಣಿಯ ಮೂಲಕ ನಾನು ಚರ್ಚೆಯನ್ನು ಬಿಗಿನ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಇದು ಫಸ್ಟ್ ಕ್ಲಾಸ್ ಇದೆ, ಓಕೆನಾ? ಸೊ ನೇರವಾಗಿ ನಾವು ನೆಕ್ಸ್ಟ್ ಏನಂದರೆ ಇದಕ್ಕೆ ಹೋಗೋಣ, ಚರ್ಚೆಯ ವಿಷಯವಾಗಿರುವಂತಹ ಕ್ವಶನ್ಸ್ಗಳನ್ನು ಚರ್ಚೆ ಮಾಡೋಣ. ಸೊ ಫ್ರೆಂಡ್ಸ್, ನಾವು ಫಸ್ಟ್ ಕ್ವಶನ್ನ ಚರ್ಚೆ ಮಾಡೋದಾದರೆ ಈ ಒಂದು ಕ್ವಶನ್ನು ಎಕನಾಮಿ ರಿಲೇಟೆಡ್ ಇದೆ ಫ್ರೆಂಡ್ಸ್. ಎಕನಾಮಿಯಲ್ಲಿ ಅಂದರೆ ಸ್ಟ್ಯಾಂಪ್ ಡ್ಯೂಟೀಸ್ ಆಗಿರ್ಬೋದು, ಟ್ಯಾಕ್ಸಸ್ ಆಗಿರ್ಬೋದು, ಮತ್ತು ಎಕ್ಸೈಸ್ ಡ್ಯೂಟಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಹಾಗೆ ನೋಡೋದಾದರೆ ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ರೋಮನ್ ಅಂಕಿಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ರಿಮೈಂಡ್ ಆಫ್ ದ ಕ್ವಶನ್ ಏನಿದೆ ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇದೆ ಫ್ರೆಂಡ್ಸ್. ಅಂದರೆ ಎಗೆ 1ನೇದು, ಬಿಗೆ 2nd, ಸಿಗೆ 3rd ಮತ್ತು ಡಿಗೆ 4. ಅಂದರೆ ಏನು ಕೊಟ್ಟಿದ್ದಾರಲ್ಲ ಅವೆಲ್ಲ ಕರೆಕ್ಟ್ಲಿ ಮ್ಯಾಚ್ಡ್ ಇದೆ ಅಂತ ಹೇಳಿ ನಮ್ದು ಆನ್ಸರ್ ಆಗಿದೆ. ಸೊ ಹಾಗಾದ್ರೆ ನಾವು ನೋಡ್ಕೊಳ್ಳೋದಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಆನ್ ಮೆಡಿಕಲ್ ಅಂತ ಹೇಳಿದೆ ಫ್ರೆಂಡ್ಸ್. ಇದೇನಿದೆ ಗೊತ್ತಾ, ಇದನ್ನ ಲೆವಿಡ್ ಬೈ ಯೂನಿಯನ್ ಗೌರ್ಮೆಂಟ್ ಬಟ್ ಕಲೆಕ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟೆಡ್ ಬೈ ದ ಸ್ಟೇಟ್ ಅಂತ ಹೇಳಿದೆ. ಅಂದರೆ ಇದು ಸರಿಯಾದ ಹೊಂದಾಣಿಕೆ ಆಗಿದೆ. ಬೇಸಿಕಲಿ ಏನಬೇಕಂದ್ರೆ, ನಾವು ಸ್ಟ್ಯಾಂಪ್ ಡ್ಯೂಟೀಸ್ ಏನಿದೆ ಅಲ್ಲ, ಸ್ಟ್ಯಾಂಪ್ ಡ್ಯೂಟಿ ಮೆಡಿಕಲ್ ಮೇಲೆ ಏನು ಇಂಪೋಸ್ ಮಾಡ್ತಾರೆ, ಇದನ್ನು ವಿಧಿಸೋರು ಯೂನಿಯನ್ ಗೌರ್ಮೆಂಟ್, ವಿಧಿಸೋರು ಸೆಂಟ್ರಲ್ ಗೌರ್ಮೆಂಟ್. ಆದರೆ ಇದನ್ನು ಕಲೆಕ್ಟ್ ಮಾಡೋರು ಮತ್ತು ಅದನ್ನು ಯೂಸ್ ಮಾಡೋರು ಏನಂದರೆ ಸ್ಟೇಟ್ ಗೌರ್ಮೆಂಟ್ ಅಂತೇಳಿ ಈ ಒಂದು ಸ್ಟೇಟ್ಮೆಂಟನ್ನು ನಾವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಡ್ಯೂಟೀಸ್ ಆನ್ ಸಕ್ಸೆಷನ್ ಟು ಪ್ರಾಪರ್ಟಿ ಅದರ್ ದೆನ್ ಅಗ್ರಿಕಲ್ಚರ್ ಲ್ಯಾಂಡ್. ಅಂದರೆ ಮಕ್ಕಳಿಂದ ತಂದೆಗೆ ಏನು ಆ ಒಂದು ಹಕ್ಕು ಟ್ರಾನ್ಸ್ಫರ್ ಆಗುತ್ತಲ್ಲ, ಸಕ್ಸೆಷನ್ ಹಕ್ಕುಗಳಂತ ನಾವೇನು ಕರಿತೀವಲ್ಲ, ಆ ಒಂದು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟು ಬೇರೆ ಏನಾದರೂ ಪ್ರಾಪರ್ಟಿನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಫ್ಲಾಟ್ ಇರುತ್ತೆ, ಏನಂದರೆ ವೆಲ್ತ್ ಇರುತ್ತೆ. ವೆಲ್ತ್ ಅಂದರೆ ಯಾವುದೇ ಫಾರ್ಮ್ ಅಪ್ ಆಗಿರ್ಬೋದು, ಅದನ್ನು ಗೋಲ್ಡ್ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ಏನೋ ಅವ್ರದ್ದು ಒಂದು ಆಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಬೇರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟು ಬೇರೆ ಏನೋ ಟ್ರಾನ್ಸ್ಫರ್ ಮಾಡ್ತಿದ್ರು ಆ ಟೈಮಲ್ಲಿ ಏನಾಗೋದು ಗೊತ್ತಾ, ಆ ಟೈಮಲ್ಲಿ ಏನಂದರೆ ಅದರ ಮೇಲೆ ನಾವು ಡ್ಯೂಟಿನ ಹಾಕ್ತಾರೆ. ಆ ಡ್ಯೂಟಿ ಏನಂದರೆ ಅದನ್ನು ಲೆವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ಯೂನಿಯನ್ ಬಟ್ ಅಸೈನ್ ಟು ದ ಸ್ಟೇಟ್ಸ್. ಅಂದರೆ ಇದನ್ನು ವಿಧಿಸೋರು ಕಲೆಕ್ಟ್ ಮಾಡೋರು ಸೆಂಟ್ರಲ್ ಗೌರ್ಮೆಂಟ್, ಆದರೆ ಇದನ್ನು ಬಳಕೆ ಮಾಡೋರು ಸ್ಟೇಟ್ ಅಂತೇಳಿ ನೀವು ಗೊತ್ತಿರಬೇಕಾಗತ್ತೆ ನಿಮಗೆ. ಸೊ ಇದು ಏನಂದರೆ ಇದು ಕೂಡ ಸರಿಯಾದ ಹೊಂದಾಣಿಕೆ ಆಗಿದೆ. ನೆಕ್ಸ್ಟ್, ಟ್ಯಾಕ್ಸ್ ಆನ್ ಇನ್ಕಮ್ ಅದರ್ ದೆನ್ ಕಾರ್ಪೊರೇಷನ್ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಇನ್ಕಮ್ ಅಂತೇಳಿ. ಅಂದರೆ ಫ್ರೆಂಡ್ಸ್, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಮತ್ತು ಏನಂದರೆ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟು ಏನು ಇಂಪೋಸ್ ಮಾಡ್ತಾರಲ್ಲ ಅದನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಮತ್ತು ಯಾರು ಡಿಸ್ಟ್ರಿಬ್ಯೂಷನ್ ಆಗ್ತಾರೆ ಅಂತ ನೋಡಿದಾಗ, ಈ ಒಂದು ಪ್ರೋಸೆಸ್ಸಲ್ಲಿ ಟ್ಯಾಕ್ಸಸ್ ಆರ್ ಲೆವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದಿ ಯೂನಿಯನ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದಿ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂತೇಳಿ. ಅಂದರೆ ಫ್ರೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ, ಯಾವ್ದು ಬಿಟ್ಟು ಕಾರ್ಪೊರೇಷನ್ ಬಿಟ್ಟು ಆಮೇಲೆ ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟು ರಿಮೈನಿಂಗ್ ಏನು ಟ್ಯಾಕ್ಸ್ ಇದೆಯಲ್ಲ ಅದನ್ನು ವಿಧಿಸೋರು ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತು ಕಲೆಕ್ಟ್ ಮಾಡೋರು ಸೆಂಟ್ರಲ್ ಗೌರ್ಮೆಂಟ್, ಬಟ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾವುದರ ನಡುವೆ ಅಂದರೆ ಯೂನಿಯನ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ. ಅಂದರೆ ಈ ಹೊಂದಾಣಿಕೆ ಕೂಡ ಸರಿಯಾಗಿದೆ. ನೆಕ್ಸ್ಟ್, ಎಕ್ಸೈಸ್ ಡ್ಯೂಟಿ ಮೇಲೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಎಕ್ಸೈಸ್ ಡ್ಯೂಟಿ ಆನ್ ಐಟಮ್ ಅದರ್ ದೆನ್ ಮೆಡಿಸಿನಲ್ ಆ್ಯಂಡ್ ಟಾಯ್ಲೆಟ್ ಪ್ರಿಪ್ರೇಷನ್ ಅಂತ ಹೇಳಿದೆ ಫ್ರೆಂಡ್ಸ್. ಇದಕ್ಕೆ ಹೊಂದಾಣಿಕೆ ಏನಂದರೆ ಟ್ಯಾಕ್ಸಸ್ ಆರ್ ಲೆವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ಯೂನಿಯನ್ ಬಟ್ ಮೇ ಬಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂತ ಹೇಳಿದೆ ಫ್ರೆಂಡ್ಸ್. ಅಂದರೆ ಎಕ್ಸೈಸ್ ಡ್ಯೂಟಿ ಮೆಡಿಸಿನಲ್ ಮತ್ತು ಟಾಯ್ಲೆಟ್ ಪ್ರಿಪ್ರೇಷನಲ್ಲಿ ಏನು ಐಟಮ್ಸ್ ಇದಾವಲ್ಲ ಅದರ ಮೇಲೆ ಅದನ್ನು ವಿಧಿಸೋರು ಮತ್ತು ಕಲೆಕ್ಟ್ ಮಾಡೋರು ಯೂನಿಯನ್ ಗೌರ್ಮೆಂಟ್, ಬಟ್ ಅದನ್ನು ಡಿಸ್ಟ್ರಿಬ್ಯೂಟ್ನು ಮಾಡ್ಬೋದು, ಇಲ್ಲ ಮಾಡದೆ ತಮ್ಮ ಹತ್ರನೂ ಇಟ್ಕೋಬೋದು. ಸೊ ಫ್ರೆಂಡ್ಸ್, ಇದು ಒಂದು ಕ್ವಶನ್ಸ್ ಕೇಳಿದರು. ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಫ್ರೆಂಡ್ಸ್, ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಅಂದರೆ ವಿಚ್ ಸ್ಟೇಟ್ ಆರ್ UT ಹ್ಯಾಸ್ ರಿಲೀಸ್ಡ್ ಅ ಬುಕ್ಲೆಟ್ ಫಾರ್ ಸ್ಟೂಡೆಂಟ್ಸ್ ಆನ್ ಅಂಬೇಡ್ಕರ್ ಟೀಚಿಂಗ್ಸ್ ಅಂತ ಹೇಳಿದೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 1ನೇ ಆಪ್ಷನ್ ಮಹಾರಾಷ್ಟ್ರ, 2nd ಒಡಿಸ್ಸಾ,
ಥರ್ಡ್ ಗೋವಾ, ಫೋರ್ತ್ ಡೆಲ್ಲಿ ಅಂತ ಹೇಳಿದೆ. ಸೊ ಸರಿಯಾದ ಉತ್ತರ ಇದಕ್ಕೆ ಏನಿದೆ ಅಂದರೆ ಆಪ್ಷನ್ 4 ಡೆಲ್ಲಿ ಇದೆ ಫ್ರೆಂಡ್ಸ್. ಏನಾಗಿದೆ ಅಂದರೆ ಆವಾಗ ಡೆಲ್ಲಿಯಲ್ಲಿರುವಂತಹ ಯೂನಿಯನ್ ಟೆರಿಟರಿ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಬುಕ್ಲೆಟ್ ತಂದಿದೆ. ಆ ಬುಕ್ಲೆಟ್ ಯಾವುದರದ ಮೇಲೆ ಅಂದರೆ ಅಂಬೇಡ್ಕರ್ ಮೇಲೆ ತಂದಿದ್ರು. ಸೊ ಇದರಿಂದ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿ ಆ ಕಾಲದ ಕರೆಂಟ್ ಅಫೇರ್ ಕ್ವಶನ್ ಅಂತೇಳಿ ನಾವು ಇದನ್ನು ಜಡ್ಜ್ ಮಾಡ್ಬೋದಾಗಿದೆ. ಸೊ ಇದರಿಂದ ನಮ್ಗೆ ಏನು ಲರ್ನಿಂಗ್ ಏನಪ್ಪ, ಇದನ್ನು ಯಾಕೆ ಕೇಳಿದರು ಅಂತೇಳಿ ನಾವು ನೋಡಿದಾಗ ಅಂಬೇಡ್ಕರ್ ಅನ್ನೋದು ಒಂದು ಎಕ್ಸಾಮ್ ದೃಷ್ಟಿಯಿಂದ ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ನೆಕ್ಸ್ಟ್ ಏನಂದರೆ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಆಮೇಲೆ ಏನಂದರೆ ಬೇರೆ ಎಲ್ಲ ಹಿಸ್ಟಾರಿಕಲ್ ಫಿಗರ್ಸ್ ಯಾರ್ಯಾರು ಇದ್ದಾರಲ್ಲ ಅವ್ರ ರಿಲೇಟೆಡ್ ಏನೇ ಡೆವಲಪ್ಮೆಂಟ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಇವರ ಒಂದು ರಿಲೇಟೆಡ್ ಏನೇ ಡೆವಲಪ್ಮೆಂಟ್ಸ್ ನ್ಯೂಸಲ್ಲಿ ಆಗ್ತಿದೆ ಅಂದರೆ ಯಾವುದೇ ರಾಜ್ಯದಲ್ಲಿ ಆಗ್ತಿದೆ ಅಂದರೆ ಅದನ್ನು ನಾವು ಕೋರ್ ಥೀಮ್ ಅಂತೇಳಿ ತಿಳ್ಕೊಬೇಕು. ಕೋರ್ ಥೀಮ್ ಆಫ್ ದಿ ಸಿಲೆಬಸ್ ಅಥವಾ ಅಂಬೇಡ್ಕರ್ ಅನ್ನೋದು ಹೈ ಈಲ್ಡಿಂಗ್ ಟಾಪಿಕ್ ಅಂತೇಳಿ ನಾವು ಯಾವಾಗಲೂ ನೆನ್ಪಿಟ್ಕೊಂಡು ಅದರ ಮೇಲೆ ಎಲ್ಲೇ ನ್ಯೂಸಲ್ಲಿ ಬರಲಿ ಮತ್ತು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇದರಿಂದ ನಮಗೆ ಕಲಿಕೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಥರ್ಡ್ ಕ್ವಶನ್ ಇದೆಯಲ್ಲ, ಇದು ಜಿಯೋಗ್ರಫಿ ಕ್ವಶನ್ಸ್ ಇದೆ. ಓಕೆ, ಕಾಮೆಟ್ ಟೆರೇಸಸ್ ಆರ್ ಫಾರ್ಮ್ಡ್ ಬೈ ಡೆಪಾಸಿಟ್ಸ್ ಆಫ್ ವಿಚ್ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಏನಿದೆ, ಫಸ್ಟ್ ಆಪ್ಷನ್ ನೀಶೆ ಗ್ಲೇಷಿಯರ್, ಸೆಕೆಂಡ್ ಅಲ್ಪೈನ್ ಗ್ಲೇಷಿಯರ್, ಥರ್ಡ್ ಗ್ಲೇಷಿಯರ್ ಫ್ಲಕ್ಕಿಂಗ್, ಫೋರ್ತ್ ಏನಂದರೆ ವ್ಯಾಲಿ ಗ್ಲೇಷಿಯರ್ಸ್ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಗೊತ್ತಾ, ವ್ಯಾಲಿ ಗ್ಲೇಷಿಯರ್ ಫ್ರೆಂಡ್ಸ್. ಇದು ಕಾಮೆಟ್ ಟೆರೇಸಸ್ ಅನ್ನೋದು ಇದೆಯಲ್ಲ, ಇದು ಫಾರ್ಮ್ ಆಗೋದು ಎದರಿಂದ ಅಂದರೆ ವ್ಯಾಲಿ ಗ್ಲೇಷಿಯರ್ ಎಂಬ ಡಿಪೋಷನಲ್ ಫೀಚರ್ಸಿಂದ ಫಾರ್ಮ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಲ್ಲದೆ ನಮ್ಗೆ ಏನು ಗೊತ್ತಾ, ಬೇಸಿಕ್ ಆಗಿ ನೆಕ್ಸ್ಟ್ ಗೊತ್ತಿರಬೇಕಾಗಿರೋದು, ನೀವು ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಜಾಗ್ರಫಿಯಲ್ಲಿ ಓದಿರ್ತೀರಾ. ಲ್ಯಾಂಡ್ ಫಾರ್ಮ್ಸ್ ಯಾವ ಒಂದು ಫೀಚರ್ಸ್ಗಳ ಮೂಲಕ ಆಗ್ತಾವೆ ಅಂದರೆ ಒಂದು ಡೆಪಾಸಿಷನಲ್ ಫೀಚರ್ಸ್ ಮೂಲಕ ಆಗ್ತವೆ ಮತ್ತು ಇರೋಷನಲ್ ಫೀಚರ್ಸಿಂದ ಆಗುತ್ತೆ ಫ್ರೆಂಡ್ಸ್. ಸೊ ಈ ಡೆಪಾಸಿಷನಲ್ ಮತ್ತು ಇರೋಷನಲ್ಸ್ನ ಯಾವ ಒಂದು ಫೋರ್ಸಸ್ಗಳ ಮೂಲಕ ಫಾರ್ಮ್ ಆಗ್ತವೆ ಅಂತೇಳಿ ನೋಡಿದಾಗ ಮೂಲತಃವಾಗಿ ಮೇಜರ್ಲಿ ನೋಡಿದಾಗ ಇವು ವಿಂಡ್ ಅಂದರೆ ಗಾಳಿ ಮೂಲಕ ಫಾರ್ಮ್ ಆಗ್ತವೆ. ನೆಕ್ಸ್ಟ್ ಏನಂದರೆ ವೇವ್ಸ್ ಇದೆಯಲ್ಲ, ವೇವ್ಸ್ಗಳ ಮೂಲಕ ಫಾರ್ಮ್ ಆಗ್ತವೆ. ರನ್ನಿಂಗ್ ವಾಟರ್ ಇದೆಯಲ್ಲ, ರನ್ನಿಂಗ್ ವಾಟರಿಂದ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಗ್ರೌಂಡ್ ವಾಟರಿಂದ ಫಾರ್ಮ್ ಆಗುತ್ತೆ. ಮತ್ತು ಏನಂದರೆ ಗ್ಲೇಷಿಯರ್ಸ್ ಇದಾವಲ್ಲ, ಎಲ್ಲಿ ಹಿಮ ಇರುತ್ತೆ ಅಲ್ಲಿಂದ ಕೂಡ ಫಾರ್ಮ್ ಆಗ್ತವೆ. ಸೊ ಇಲ್ಲಿ ಕ್ವಶನ್ಸಲ್ಲಿ ಕೇಳಿರೋ ಆಸ್ಪೆಕ್ಟ್ಸ್ ಏನಿದೆಯಲ್ಲ, ಗ್ಲೇಷಿಯರಿಂದ ಫಾರ್ಮ್ ಆಗುವಂತಹ ಇರೋಷನಲ್ ಮತ್ತು ಡೆಪಾಸಿಷನಲ್ ಫೀಚರ್ಸ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಸೊ ಇರೋಷನಲ್ ಫೀಚರ್ಸ್ ಬಂದಾಗ ಇದೇನು ವ್ಯಾಲಿ ಗ್ಲೇಷಿಯರ್ಸ್ ಏನಿದೆಯಲ್ಲ, ವ್ಯಾಲಿ ಗ್ಲೇಷಿಯರ್ ಆಗಿರ್ಬೋದು, ಅಲ್ಪೈನ್ ಗ್ಲೇಷಿಯರ್ ಆಗಿರ್ಬೋದು ಮತ್ತು ನೀಚೆ ಗ್ಲೇಷಿಯರ್ ಇದೆಯಲ್ಲ, ಇವೆಲ್ಲವೂ ಕೂಡ ಏನಂದರೆ ಇರೋಷನಲ್ ಫೀಚರ್ಸ್ ಫಾರ್ಮ್ಡ್ ಬೈ ಗ್ಲೇಷಿಯರ್ಸ್ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಮತ್ತು ಗ್ಲೇಷಿಯರ್ ಫ್ಲಕ್ಕಿಂಗ್ ಇದೆಯಲ್ಲ, ಇದು ಡಿಪಾಸಿಷನಲ್ ಫೀಚರ್ಸ್. ಗ್ಲೇಷಿಯರ್ ಫ್ಲಕ್ಕಿಂಗ್ ಅನ್ನೋದು ಡಿಪಾಸಿಷನಲ್ ಫೀಚರ್ ಆಗಿರುವಂಥದ್ದು ನಾವು ಗೊತ್ತಿರಬೇಕಾಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇದನ್ನು 11th ಕ್ಲಾಸ್ ಜಾಗ್ರಫಿ NCERT ಇದೆಯಲ್ಲ ಅದರಲ್ಲಿ ಇದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಎಕ್ಸಾಮ್ಸ್ಗೆ ನೀವು ಓದ್ಕೋಬೇಕು. ಫೋರ್ತ್ ಕ್ವಶನ್ ಹಿಸ್ಟ್ರಿ ರಿಲೇಟೆಡ್ ಇದೆ. ಹಿಸ್ಟ್ರಿ ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ ಅಂತೇಳಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ವಿತ್ ರೆಫರೆನ್ಸ್ ಟು 9 hours ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ನಾವೇನು ಮಾಡೋಣ ಗೊತ್ತಾ, 4 ಸ್ಟೇಟ್ಮೆಂಟ್ 9 hours ಬಗ್ಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಅಂತೇಳಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿಯಿಂದ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವೇನು ಮಾಡೋಣ, ಫಸ್ಟ್ ಇವೆಲ್ಲ ಯಾವುದು ಕರೆಕ್ಟ್ ಇದೆ ಮತ್ತು ಯಾವುದು ರಾಂಗ್ ಇದೆ ಅಂತೇಳಿ ನಾವು ಇದನ್ನು ಚರ್ಚೆ ಮಾಡ್ಕೊಳ್ಳುವ, ಆಮೇಲೆ ಆಪ್ಷನ್ಸ್ಗೆ ಬರುವ. ಓಕೆನಾ. ದೇವರ್ ದಿ ಸಂಗಮ್ ಪೋಯಟ್ಸ್ ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಇದೆ ಫ್ರೆಂಡ್ಸ್. ದೇವರ್ ಸಂಗಮ್ ಪೋಯಟ್ಸ್ ಅನ್ನೋದು ಇದು ರಾಂಗ್ ಆಗಿದೆ. ಯಾಕಂದರೆ ಇವರು ಸಂಗಮ್ ಲಿಟ್ರೇಚರ್ನ ಕಾಲ ಇದೆಯಲ್ಲ, ಸಂಗಮ್ ಪೀರಿಯಡ್ ಆದಮೇಲೆ 6ರಿಂದ 9ನೇ ಶತಮಾನದಲ್ಲಿ ಬಂದಿರುವಂಥ ಇವರು ಏನಂದರೆ ಶಿವನ ಆರಾಧಕರು, ಶೈವ ಶೇಂಟ್ಸ್ ಅಂತೇಳಿ ಇವ್ರನ್ನ ಕರಿತೀವಿ. ಓಕೆನಾ. ಅಂದರೆ ಇವರಿಗೆ ಮತ್ತು ಸಂಗಮ್ ಪೋಯಟ್ಸಿಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ನೀವು ಗೊತ್ತಿರಬೇಕಾಗಿರುವಂಥ ವಿಷಯ. ಸೊ ಆಪ್ಷನ್ ಎ ಈಸ್ ಅ ರಾಂಗ್. ನೆಕ್ಸ್ಟ್, ದೇವರ್ ಶೈವ ಶೆಂಟ್ಸ್. ನಾನು ನಿಮಗೆ ಹೇಳಿರುವ ಹಾಗೆ ಇವರು ಇದಾರಲ್ಲ, 9 hours ವರ್ ದಿ ಡಿವೋಟೀಸ್ ಆಫ್ ಏನಂದರೆ ಶಿವ ಅಂಥೇಳಿ ನಿಮಗೆ ಗೊತ್ತಿದೆ. ಓಕೆನಾ. ನೆಕ್ಸ್ಟ್ ಏನಂದರೆ ದೇ ಕಂಪೋಸ್ಟ್ ಡಿವೋಷನಲ್ ಪೊಯಟ್ರಿ. ಹೌದು ಫ್ರೆಂಡ್ಸ್, ಶ್ಲೋಕಗಳ ಮೂಲಕ ಅವ್ರೇನು ಮಾಡ್ತಾರೆ ಅಂದರೆ ಡಿವೋಷನಲ್ ಸಾಂಗ್ಸ್ನ ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಡಿ ನೋಡೋದಾದರೆ ಆಲ್ಸೋ ನೌನ್ ಆಸ್ ಪುರಾತನಾಸ್, ದೇವರ್ 64 ಇನ್ ನಂಬರ್ಸ್ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಕೆಲವು ಒಂದು ಬುಕ್ಸ್ಗಳಲ್ಲಿ ಏನ ಗೊತ್ತಾ, ಅವರನ್ನು ಪುರಾತನಾಸ್ ಅಂತೇಳಿ ಕರಿತೇವೆ ಅಂಥೇಳಿ ಅವೈಲಬಲ್ ಆಗಿದೆ. ಆದರೆ ಅವರು 63 ಮೆಂಬರ್ಸ್ ಅಥವಾ 63 ಸೆಕ್ಟ್ ಇದು ಅಂಥೇಳಿ ನಾವು ಅದನ್ನು ಕರಿತೇವೆ. ಆದರೆ 64 ಕೊಡೋದರ ಮೂಲಕ ಒಂದು ಇನ್ಕ್ರೀಸ್ ಮಾಡಿ ಒಂದು ಆ್ಯಡ್ ಮಾಡಿ ಇದನ್ನು ರಾಂಗ್ ಸ್ಟೇಟ್ಮೆಂಟ್ ಫಾರ್ಮ್ ಮಾಡಿದ್ದಾರೆ. ಸೊ ಅವರು 63 ಸಂಖ್ಯೆಯಲ್ಲಿದ್ದಾರೆ. ಶೈವ ಶೆಂಟ್ಸ್ ಅಂತ ಕರಿತೀವಲ್ಲ, 63 ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇದೆಯಲ್ಲ, ಇವು ಏನಂದರೆ ರಾಂಗ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ. ಓಕೆನಾ.
ಫ್ರೆಂಡ್ಸ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಇದೆಯಲ್ಲ, ಇದು ಆಗಿನ ಕರೆಂಟ್ ಅಫೇರ್ ಕ್ವಶನ್ ಆಗಿದೆ. ಸೊ ಏನಿದೆ ಕ್ವಶನ್ ಅಂದ್ರೆ, ಹೂ ಅಮಾಂಗ್ ಫಾಲೋಯಿಂಗ್ ವಾಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಆಫ್ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಫ್ ಅಮೇರಿಕಾ ಅಂತ ಹೇಳಿದೆ ಫ್ರೆಂಡ್ಸ್. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಒಂದೇದು ರಾಹುಲ್ ಸಚ್ಚಿದೇವ, ಸೆಕೆಂಡ್ ಆಪ್ಷನ್ ಏನಂದ್ರೆ ಪಂಕಜ್ ಅಗ್ನಿಹೋತ್ರಿ, ನೆಕ್ಸ್ಟ್ ಸೇತುರಾಮನ್ ಪಂಚನಾಥನ್, ಫೋರ್ತ್ ಆಪ್ಷನ್ ಏನಂದ್ರೆ ಪ್ರಮೋದ್ ಮಿಸ್ರಿ ಅಂತೇಳಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ಓಕೆನಾ, ಇದು ಅಮೇರಿಕಾದಲ್ಲಿ ಅಂದ್ರೆ ನಾವು ಇದರಿಂದ ಕಲಿಬೇಕಾಗಿರುವಂಥ ಲರ್ನಿಂಗ್ ಏನಂದ್ರೆ, ಭಾರತೀಯರು ಅಮೇರಿಕಾದಲ್ಲಿ, US ಅಲ್ಲಿ, UK ಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ಮತ್ತು ಕೆನಡಾದಲ್ಲಿ ಮತ್ತು ಯಾವುದೇ ಬೇರೆ ದೇಶಗಳಲ್ಲಿ ಭಾರತೀಯರು ಏನಾದರೂ ಒಂದು ಉನ್ನತ ಹುದ್ದೆಗೆ ಹೋಗಿದ್ದಾರೆ ಅಂದರೆ ನಮಗೆ ಅದರ ಬಗ್ಗೆ ಏನಂದರೆ ಮಾಹಿತಿ ಇರಬೇಕಂತೇಳಿ ಇದರಿಂದ ನಾವು ಕಲಿಕೆ ಪಡಿಬೋದು. ಓಕೆನಾ, ನೆಕ್ಸ್ಟ್ ಅದು ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ನಾವು ಅಮೇರಿಕಾದಿಂದ ಇನ್ಸ್ಪೈರ್ ಆಗಿ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತೇಳಿ ಅಂದರೆ ANRF ಅಂತೇಳಿ ಈ ನಮ್ಮ ಭಾರತದಲ್ಲಿ ಐ ಥಿಂಕ್ 2023ಯಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ನ ತಂದಿದ್ದಾರೆ. ಸೊ ಇದರ ಒಂದು ಮೂಲತಃವಾಗಿ ಇದರ ಬೇಸಿಕ್ ಮಾಹಿತಿ ನೋಡಿದಾಗ ಇದು ಏನಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ಆಮೇಲೆ ಇದರದ್ದು ಪ್ರೆಸಿಡೆಂಟ್ ಯಾರು ಇರ್ತಾರೆ ಗೊತ್ತಾ, ಇದರ ಪ್ರೆಸಿಡೆಂಟ್ ಏನಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಅಂತ ಹೇಳಿರುತ್ತೆ. ವೈಸ್ ಪ್ರೆಸಿಡೆಂಟ್ ಯಾರ್ಯಾರು ಇರ್ತಾರೆ ಅಂದರೆ ಮಿನಿಸ್ಟರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್ ಇದೆಯಲ್ಲ, ಎಜುಕೇಷನ್ ಮಿನಿಸ್ಟರ್. ಯಾಕಂದರೆ ಈ ಒಂದು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದೆಯಲ್ಲ ಅಂದರೆ ಇದರ ಪರ್ಪಸ್ ಏನಿದೆ ಅಂದರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದಾವಲ್ಲ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಇದನ್ನೇನೆಂದರೆ ರಿಸರ್ಚ್ನ ಪ್ರಮೋಟ್ ಮಾಡೋದು. ರಿಸರ್ಚ್ನ ಪ್ರಮೋಟ್ ಹೇಗೆ ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ನ ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರೈವೇಟ್ ಅವ್ರನ್ನ ಪ್ಲಸ್ ಗೋರ್ಮೆಂಟ್ ಅವರಿಂದ ಏನಂದರೆ ಇದನ್ನು ಕೊಲಾಬ್ರೇಟ್ ಮಾಡಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದಾವಲ್ಲ ಅಲ್ಲಿಂದ ಏನಂದರೆ ರಿಸರ್ಚ್ ಔಟ್ಕಮ್ ಜಾಸ್ತಿ ಆಗಬೇಕಂತೇಳಿ ಇದರ ಒಂದು ಪರ್ಪಸ್ ಆಗಿದೆ. ಹಾಗಾಗಿ ಒಂದೇನೆಂದರೆ ವೈಸ್ ಪ್ರೆಸಿಡೆಂಟ್ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಇರ್ತಾರೆ, ಮತ್ತು ನೆಕ್ಸ್ಟ್ ಅಂದರೆ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್ ಅದ್ರ ಜೊತೆಗೆ COO ಅಂತ ಹೇಳಿದರೆ, CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳಿರ್ತಾರೆ. ಪ್ರೆಸೆಂಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ ಅಂದರೆ ನಿಮಗೆ ಗೊತ್ತಿರುವಂಥ ಮಾಹಿತಿ ಏನಂದರೆ ಶಿವಕುಮಾರ್ ಕಲ್ಯಾಣ್ ರಾಮನ್ ಅಂತ ಹೇಳಿದ್ದಾರೆ, ಶಿವಕುಮಾರ್ ಕಲ್ಯಾಣ್ ರಾಮನ್. ಓಕೆನಾ, ಸೊ ಈ ರೀತಿಯಾಗಿ ನೀವು ರಿಲೇಟ್ ಮಾಡ್ಕೋಬೇಕು ಹಳೆ ಕಾನ್ಸೆಪ್ಟು ಮತ್ತು ಈಗಿನ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಎರಡನ್ನೂ ಜಾಯಿಂಟ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ನಾವು ನೋಡಿಕೊಂಡಾಗ ನೆಕ್ಸ್ಟ್ ಯಾವುದೇ ರೀತಿಯ ಕ್ವಶನ್ಸ್ ಕೇಳಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಸಿಕ್ಸ್ತ್ ಕ್ವಶನ್ ಈಸ್ ರಿಲೇಟೆಡ್ ಟು ಎಕಾನಮಿ. ಓಕೆ, ಏನಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದೆ. A, B ಮತ್ತು C ಸ್ಟೇಟ್ಮೆಂಟ್ ಇದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಂತೇಳಿ ಕೇಳಿದ್ದಾರೆ. ಅಂದರೆ ಯಾವುದು ಸರಿ ಇದೆ ಅಂತೇಳಿ ಕೇಳಿದ್ದಾರೆ. ಓಕೆನಾ, ನಾವು ಈ 3 ಸ್ಟೇಟ್ಮೆಂಟ್ನ ಅನಲೈಸ್ ಮಾಡೋಣ ಏನಿದೆ ಅಂತೇಳಿ. ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಲೆವಿಡ್ ಆನ್ ಇನ್ಕಮ್ ಆಫ್ ಬೋತ್ ರಿಜಿಸ್ಟರ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್ ಕಂಪನಿ ಆ್ಯಂಡ್ ಕಾರ್ಪೊರೇಷನ್ಸ್ ಅಂತ ಹೇಳಿದೆ ಫ್ರೆಂಡ್ಸ್. ಸೊ ಮೂಲತಃವಾಗಿ ಫ್ರೆಂಡ್ಸ್ ಕಾರ್ಪೊರೇಷನ್ ಟ್ಯಾಕ್ಸ್ ಇದೆಯಲ್ಲ ಇದನ್ನು ಕಂಪನಿಗಳ ಮೇಲೆ ವಿಧಿಸ್ತಾರೆ. ಓಕೆನಾ, ಕಂಪನಿ ಯಾವುದು ಅದು ರಿಜಿಸ್ಟರ್ಡ್ ಆಗಿರ್ಬೇಕು, ರಿಜಿಸ್ಟರ್ಡ್ ಆದರೆ ಮಾತ್ರ ಅಂಥದ್ರ ಮೇಲೆ ನಾವು ಕಾರ್ಪೊರೇಷನ್ ಟ್ಯಾಕ್ಸ್ನ ಇಂಪೋಸ್ ಮಾಡ್ತೀವಿ. ಆದರೆ ಅನ್ರಿಜಿಸ್ಟರ್ಡ್ ಕಂಪನಿ ಇದಾವಲ್ಲ, ಅನ್ರಿಜಿಸ್ಟರ್ಡ್ ಕಂಪನಿ ಮೇಲೆ ಕಾರ್ಪೊರೇಷನ್ ಟ್ಯಾಕ್ಸ್ ಹಾಕೋಕ್ಕಾಗಲ್ಲ. ನೆಕ್ಸ್ಟ್ ಹಾಗಾಗಿ ಏನು ಗೊತ್ತಾ, ಇಲ್ಲಿ ಏನಾದರೆ ರಿಜಿಸ್ಟರ್ಡು ಕೊಟ್ಟಿದ್ದಾರೆ, ಅನ್ರಿಜಿಸ್ಟರ್ಡು ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ A ಏನಿದೆಯಲ್ಲ ಸ್ಟೇಟ್ಮೆಂಟ್ A ಇಸ್ ರಾಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್ B ಏನಿದೆ, ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಲೆವಿಡ್ ಆನ್ ಇನ್ಕಮ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳಿದೆ. ನಾನು ನಿಮಗೆ ಮೇಲೆ ಚರ್ಚೆ ಮಾಡಿದೆ, ಇದನ್ನು ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನೋದು ಕಂಪನಿ ಮೇಲೆ ಹಾಕ್ತಾರೆ. ಆದರೆ ಸ್ಟೇಟ್ಮೆಂಟ್ B ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಇನ್ಕಮ್ ಆಫ್ ಇಂಡಿವಿಜುವಲ್ಸ್ ಅಂತೇಳಿ ಕೊಟ್ಟಿದ್ದಾನೆ. ಇದು ಇನ್ಕಮ್ ಆಫ್ ಇಂಡಿವಿಜುವಲ್ ಮೇಲೆ ಅಲ್ಲ, ಕಂಪನಿ ಮೇಲೆ ಅಂತೇಳಿ ನಾನು ಮೊದಲೇ ಹೇಳಿದೆ. ನೆಕ್ಸ್ಟ್ ಏನಂದರೆ ಇನ್ನೊಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತೇಳಿ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಂಬುದು ಪರ್ಸನ್ಸ್ ಅಂತೇಳಿ ಗುರುತಿಸಲಾಗಿದೆ. ಪರ್ಸನ್ಸ್ ಅಂತೇಳಿ ಎದರಲ್ಲಿ ಗುರುತಿಸಲಾಗಿದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961. ಸೊ ಒಂದು ಪರ್ಸನ್ಸ್ ಅಂದಮೇಲೆ ಅದರ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಹಾಕ್ತೀವಿ, ಆದರೆ ಕಾರ್ಪೊರೇಷನ್ ಟ್ಯಾಕ್ಸ್ ಹಾಕಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರೋದು ಕಾರ್ಪೊರೇಷನ್ ಟ್ಯಾಕ್ಸ್. ಸೊ ಸ್ಟೇಟ್ಮೆಂಟ್ B ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಸ್ಟೇಟ್ಮೆಂಟ್ C ಏನಿದೆ, ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಲೆವಿಡ್ ಓನ್ಲಿ ಆನ್ ಇನ್ಕಮ್ ಆಫ್ ರಿಜಿಸ್ಟರ್ಡ್ ಕಂಪನಿ ಆ್ಯಂಡ್ ಕಾರ್ಪೊರೇಷನ್ಸ್. ಸೊ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ ಫ್ರೆಂಡ್ಸ್. ಯಾಕಂದರೆ ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನೋದು ರಿಜಿಸ್ಟರ್ಡ್ ಕಂಪನಿ ಅಥವಾ ಕಾರ್ಪೊರೇಷನ್ಸ್ ಮೇಲೆ ನಾವು ಹಾಕುವಂಥ ಒಂದು ಟ್ಯಾಕ್ಸ್ ಆಗಿದೆ. ಸೊ ಹಾಗಾಗಿ ಯಾವುದು ಕರೆಕ್ಟ್ ಅಂದರೆ ಸೆಕೆಂಡ್ ಆಪ್ಷನ್ ಓನ್ಲಿ C ಇಸ್ ಟ್ರೂ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಸೆವೆಂತ್ ಕ್ವಶನ್ ಈಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್. ಓಕೆನಾ, ನೇಮ್ ಆಫ್ ದಿ ರೀಸೆಂಟ್ಲಿ ಲಾಂಚ್ಡ್ ಫಸ್ಟ್ ಸೆಟಲೈಟ್ ಆಫ್ ಇಥಿಯೋಪಿಯಾ ಅಂತ ಹೇಳಿದೆ ಫ್ರೆಂಡ್ಸ್. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಸಿಮಿಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
1 ಆಗಿದೆ, ETRSS-1 ಅಂತೇಳಿ. ಸೊ ಫ್ರೆಂಡ್ಸ್, ನಮಗೆ ಇದರಿಂದ ಏನು ಗೊತ್ತಾ, ಕಲಿಕೆ ಏನಂದ್ರೆ ಯಾವುದೇ ದೇಶದಲ್ಲಿ ಏನಂದ್ರೆ ಏನಾದರೂ ಹೊಸದಾಗಿ ಏನಾದರೂ ಸ್ಪೇಸ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿದಾವೆ ಅಂದ್ರೆ ಅದನ್ನ ಎಕ್ಸಾಮಲ್ಲಿ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ಅದ್ರ ಜೊತೆಗೆ ನಾವು ನೆಕ್ಸ್ಟ್ ರೆಡಿ ಹೇಗಾಗಬೇಕಂದ್ರೆ ಇಸ್ರೋದವರು ಯಾವ ರೀತಿ ಬೇರೆ ಬೇರೆ ದೇಶಗಳ ಜೊತೆಗೆ ಕೊಲ್ಯಾಬ್ರೇಷನ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ನಮಗೆ ನೋಡ್ಕೋಬೇಕಾದಂಥ ವಿಚಾರ. ಅದರ್ ರಿಲೇಟೆಡ್ ಇಸ್ರೋದವರು ಯಾವೆಲ್ಲ ಪ್ರಾಜೆಕ್ಟ್ ಫ್ಯೂಚರ್ ನ್ಯೂಸ್ ಅಲ್ಲಿ ಇದಾವೆ ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ರೀಸೆಂಟ್ಲಿ ಏನು ಗೊತ್ತಾ, ಇತ್ತೀಚೆಗೆ ಏನಂದ್ರೆ ಬ್ರಿಕ್ಸ್ ಕಂಟ್ರಿಗಳ ಸ್ಪೇಸ್ ಆರ್ಗನೈಸೇಷನ್ ಏನಿದಾವಲ್ಲ ಅದರ ಒಂದು ಹೆಡ್ಸು ಇಲ್ಲೇ ನಮ್ಮ ಬೆಂಗಳೂರಿನಲ್ಲಿ ಏನು ಗೊತ್ತಾ ಒಂದು ಮೀಟಿಂಗ್ ಇತ್ತು. ಓಕೆನಾ. ಸೊ ಈ ರೀತಿಯಾಗಿ ಏನೆಲ್ಲ ಸ್ಪೇಸ್ ರಿಲೇಟೆಡ್ ಸ್ಯಾಟಲೈಟ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದರ ಮೇಲೆ ನಾವು ನಿಗಾ ಇಟ್ಕೋಬೇಕಂತೇಳಿ ಇದರಿಂದ ಕಲಿಬಹುದಾಗಿದೆ. 8th question ಇದೆಯಲ್ಲ, 8th question again it is related to geography. What is the question? Layer of freezing ಅಥವಾ frozen water on the top of the river ice or land is termed as dash ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಏನಿದೆ ನಾಲೆಡ್ಸ್ ಅಂತ ಹೇಳಿದೆ, ಆಪ್ಷನ್ 2 ಸಿರ್ಕ್ಯೂ ಇದೆ, ಆಪ್ಷನ್ 3 ಸ್ನೋ ಕ್ಯಾಪ್ ಇದೆ, ಆಪ್ಷನ್ 4 ಸ್ನೋ ಲೈನ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಾಲೆಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಫ್ರೆಂಡ್ಸ್, ನಾಲೆಡ್ ಅನ್ನೋದು ಏನಂದ್ರೆ ಗಟ್ಟಿಯಾಗಿರುವಂತಹ ಮಂಜುಗಡ್ಡೆ ಇದಾವಲ್ಲ, ಆ ಮಂಜುಗಡ್ಡೆಗಳು ನದಿಯ ಮೇಲೆ ಗುಂಪಾಗಿ ಒಂಥರ ಕಲ್ಲುಗಳ ರೀತಿಯಲ್ಲಿ ಗಟ್ಟಿಯಾಗಿರುವಂತಹ ಘನ ಏನಂದ್ರೆ ಐಸ್ ಪಾರ್ಟಿಕಲ್ಸ್ ಅಥವಾ ಮಂಜುಗಡ್ಡೆಗಳನ್ನು ನಾವು ನಾಲೆಡ್ಸ್ ಅಂತ ಕರಿತೀವಿ. ಇವು ಏನಂದ್ರೆ ನದಿಯಲ್ಲೂ ಕಾಣ್ತೇವೆ, ಅವುಗಳನ್ನ ಏನು ಗೊತ್ತಾ ಭೂಮಿ ಮೇಲೆ ಕೂಡ ಕಾಣ್ತೇವೆ. ನೆಕ್ಸ್ಟ್ ಏನಂದ್ರೆ ಐಸ್ ಕೆಳಗಡೆ, ಐಸು ಮೇಲೆ ಅಂದ್ರೆ ಗುಂಪಾಗಿರುವಂತಹ ಮಂಜುಗಡ್ಡೆಗಳನ್ನು ಕೂಡ ನಾವು ನಾಲೆಡ್ಸ್ ಅಂತ ಹೇಳಿ ಕರಿತೀವಿ. ಅದರ ಜೊತೆಗೆ ಸಿರ್ಕ್ಯೂ, ಸ್ನೋ ಕ್ಯಾಪ್ ಮತ್ತೆ ಸ್ನೋ ಲೈನ್ ಇವು ಎಲ್ಲಿ ಕಂಡು ಬರ್ತವೆ ಮತ್ತೆ ಇದು ಫೀಚರ್ಸ್ ಏನಂತೇಳಿ ನೀವು ಸರಿಯಾಗಿ ಏನಂದ್ರೆ ನೋಡ್ಕೋಬೇಕು. ಓಕೆನಾ. ಓಕೆ, ಇದು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. Ninth question is related to history. ಓಕೆನಾ. ಏನಿದೆ, ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಕಾಯಿನೇಜ್ punch marked coins have special place. Which of the following statements are true with reference to the punch mark coins ಅಂತ ಹೇಳಿದೆ. ಸೊ ಫ್ರೆಂಡ್ಸ್, 4 ಸ್ಟೇಟ್ಮೆಂಟ್ ABCD ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕ್ವಶನ್ ಏನು ಕೇಳಿದ್ದಾರೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋಯಿಂಗ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡುವ, ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ ಯಾವ್ದು ರಾಂಗ್ ಇದೆ ಅಂತೇಳಿ ನೋಡ್ಕೊಳ್ಳುವ. ನೆಕ್ಸ್ಟ್ ಏನಂದ್ರೆ ಯಾವ ಆಪ್ಷನ್ಸ್ ಕರೆಕ್ಟ್ ಇದೆ ಅಂತೇಳಿ ಬರೋಣ. ಓಕೆನಾ. ದೇ ಆರ್ ದಿ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ ಅಂತೇಳಿ ಸ್ಟೇಟ್ಮೆಂಟ್ ಇದೆ. ಸೊ ಫ್ರೆಂಡ್ಸ್, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ಇವು ಒಂದು ಕಾಯಿನ್ಸ್ ಇದಾವಲ್ಲ, ಇವು 6th century BCE ಇದೆಯಲ್ಲ, ಬಿಫೋರ್ ಕಾಮನ್ ಎರಾ ಏನಿದೆಯಲ್ಲ ಆ ಟೈಮಲ್ಲಿ ಡ್ಯೂರಿಂಗ್ ಏನಂದ್ರೆ ಮಹಾಜನಪದರ ಕಾಲದಲ್ಲಿಯೇ ಇವು ಏನಂದ್ರೆ ಬಳಕೆಯಲ್ಲಿದ್ದು. ಹಾಗಾಗಿ ಇವುಗಳನ್ನು ನಾವು ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಇದರ ಜೊತೆಗೆ ನೆಕ್ಸ್ಟ್ ಏನಂದ್ರೆ ಸ್ಟೇಟ್ಮೆಂಟ್ ಬಿ, ದೇವರ್ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಸೌತ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ಇವುಗಳ ಸಂಗ್ರಹ ಇದೆಯಲ್ಲ, ಈ ಒಂದು ಪಂಚ್ ಮಾರ್ಕ್ಡ್ ಕಾಯಿನ್ಗಳ ಸಂಗ್ರಹ ಸೌತ್ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿರೋದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಬಿ ಇಸ್ ರಾಂಗ್. ಓಕೆನಾ. ನೆಕ್ಸ್ಟ್ ಸಿ ಏನಿದೆ, ವಿ ಕ್ಯಾನ್ ನೋಟಿಸ್ ಸಿಂಬಾಲ್ಸ್ ಆನ್ ಒನ್ ಆರ್ ಬೋತ್ ಸೈಡ್ಸ್ ಆಫ್ ದೀಸ್ ಕಾಯಿನ್ಸ್ ಅಂತ ಹೇಳಿದೆ. ಅಂದ್ರೆ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಇದಾವಲ್ಲ ಅದರ ಎರಡು ಭಾಗ ಅಂದ್ರೆ ಮುಂದಿನ ಭಾಗದಲ್ಲಿ ಮತ್ತು ಹಿಂದಿನ ಭಾಗದಲ್ಲಿ ನಾವೇನು ಗೊತ್ತಾ ಸಿಂಬಾಲ್ಸ್ನ ನೋಡ್ಬೋದು. ಸಿಂಬಾಲ್ಸ್ ಯಾವ್ದು ರಿಲೇಟೆಡ್, ಡಿಫ್ರೆಂಟ್ ಜಾಮೆಟ್ರಿಕ್ ಸಿಂಬಾಲ್ಸ್ ನೋಡ್ತೀವಿ, ಅದ್ರ ಜೊತೆಗೆ ಎನಿಮಲ್ ಸಿಂಬಾಲ್ಸ್ ನೋಡ್ತೀವಿ, ಮತ್ತೆ ಪ್ಲಾಂಟ್ಸ್ ಸಿಂಬಾಲ್ ಕೂಡ ನಾವು ನೋಡ್ತೇವೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಅದರ ಜೊತೆಗೆ ನೆಕ್ಸ್ಟ್ ಏನಂದ್ರೆ ಸ್ಟೇಟ್ಮೆಂಟ್ ಡಿ ಏನಿದೆ, ದೀಸ್ ಕಾಯಿನ್ಸ್ ಮೇಡ್ ಆಫ್ ಸಿಲ್ವರ್ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಇದು ಬಹುತೇಕವಾಗಿ ಸಿಲ್ವರ್ ಇಂದ ಮಾಡಿದ್ರು, ಅದರ ಜೊತೆಗೆ ಕಾಪರ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ನೋಡಿದರೆ ಯಾವುದು ಸರಿಯಾದ ಆಯ್ಕೆ ಅಂತ ನೋಡಿದಾಗ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ. ಫ್ರೆಂಡ್ಸ್, ಈ ಸರಣಿಯ ಲಾಸ್ಟ್ ಕ್ವಶನ್ ಏನು ಗೊತ್ತಾ, ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇನ್ ದ ಗ್ಯಾಲಫೋಕಸ್ ಐಸ್ಲ್ಯಾಂಡ್ ಇದೆ. ಅಂದರೆ ಇದು ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಆಪ್ಷನ್ 1 ಫಿನ್ಲ್ಯಾಂಡ್, 2 ಸ್ವೀಡನ್, 3 ಬಹಾಮಾಸ್, 4th ಈಕ್ವೆಡಾರ್. ಸೊ ಫ್ರೆಂಡ್ಸ್, ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ. ಅಂದರೆ ಗ್ಯಾಲಫೋಕಸ್ ಐಸ್ಲ್ಯಾಂಡನ್ನು ಕಂಟ್ರೋಲ್ ಮಾಡೋರು ಯಾರು, ಈಕ್ವೆಡಾರ್. ಇದು ಎಲ್ಲಿ ಬರುತ್ತೆ ಅಂತ ಬಂದಾಗ ಪೆಸಿಫಿಕ್ ಓಷನಲ್ಲಿ ಬರುತ್ತೆ. ಓಕೆನಾ. ಇದರಿಂದ ನಮಗೆ ಲರ್ನಿಂಗ್ ಏನಂದರೆ ನೆಕ್ಸ್ಟ್ ಯಾವುದೇ ಕಂಟ್ರಿಯಲ್ಲಿ ಎಮರ್ಜೆನ್ಸಿ ಏನಾದರೂ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ
ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಂಟೆಸ್ಟಲ್ಲಿ ನೀವು ಮೊನ್ನೆ ಪೇಪರ್ನ ಓದ್ತಿದ್ರೆ ಮೊನ್ನೆನೇ ಏನು ಗೊತ್ತಾ, ಬೋಲಿವಿಯಾ ಸೌತ್ ಅಮೆರಿಕಾದಲ್ಲಿ ಬರುವಂಥ ಒಂದು ಬೋಲಿವಿಯಾದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಯಾಕೆ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ಸೋಷಿಯಲ್ ಇಶ್ಯೂಸ್ ಪ್ರಾಬ್ಲಮ್ ಆಗಿದೆ, ಅದು ನಾರ್ಮಲೈಸ್ ಆಗೋವರೆಗೂ ಏನಂದರೆ ನಾವು ಎಮರ್ಜೆನ್ಸಿ ಹಾಕ್ತೀವಿ ಅಂತೇಳಿ ರೀಸೆಂಟ್ಲಿ 2-3 ಡೇಸ್ ಬ್ಯಾಕೆ ಇದನ್ನು ಘೋಷಣೆ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೀವು ನಮ್ಮ ಎಕ್ಸಾಮ್ IAS ಅಕಾಡೆಮಿ ಇದೆಯಲ್ಲ, ಎಕ್ಸಾಮ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನಾವು ಎಲ್ಲ ಪ್ರೀವಿಯಸ್ ಇಯರ್ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಏನಿದಾವಲ್ಲ ಗ್ರ್ಯಾಜುವಲಿ ನಾವು ಏನಂದರೆ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರ್ತೀವಿ. ನೀವು ಇದನ್ನು ನೋಡ್ಕೋಬೇಕು. ಅದ್ರ ಜೊತೆಗೆ ನಿಮಗೆ ಹೊಸ ಡೈಮೆನ್ಷನ್ಸ್ ಏನಾದರೂ ಸಿಕ್ಕರೆ ಅವುಗಳನ್ನು ಆ್ಯಡ್ ಮಾಡಿ ಒಂದು ನೋಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಭರ್ಜರಿಯಾಗಿ ಪ್ರಿಪೇರ್ ಆಗಬೇಕಂತೇಳಿ ಆಶಿಸುತ್ತಾ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾನೆ. ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.